So guys, finally Delhi reach ಆದ್ವಿ after 30 hours journey. So thank you so much for ಗಚ್ಚ ಹಾಗೆ ಜೈ ಶ್ರೀರಾಮ್. ಈಗ ಈ ಜನ ಇದ್ದಾರೆ, ತುಂಬಾ ಸಾಕಾಯ್ತು ಅಂತ ಹೇಳ್ತಿದ್ದಾರೆ. ಸೊ ಫೈನಲಿ ರೀಚ್ ಆದ್ವಿ. ಒಂದು ಸ್ಟಾಪ್ ಉಂಟು, ಅದಾದ್ಮೇಲೆ ಡೆಲ್ಲಿ. ಗೈಸ್ ಫೈನಲಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಅಲ್ಲ, ಸಾರಿ ನಿಜಾಮುದ್ದೀನಿಗೆ ಬಂದಾಯ್ತು. ಸೊ ಈಗ ಒಂದು ಟ್ಯಾಕ್ಸಿ ಹೋಗ್ಬೇಕು ಇಲ್ಲಿಂದ ಡೈರೆಕ್ಟ್ ಅಯೋಧ್ಯೆಗೆ. ನೋಡುವ, ಏನಂತ ಗೊತ್ತಿಲ್ಲ. ಆ್ಯಕ್ಚುಲಿ 30 hours 4 hours ಎಕ್ಸ್ಟ್ರಾ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಲಿಲ್ಲ, ರಾಮನ್ ನೋಡೋದಲ್ಲ ಹಾಗಾಗಿ. ವಯಸ್ಸು ಈಗ ನಾವು ಆಟೋ ಹಿಡ್ಕೊಂಡ್ವಿ. ಸೊ ಸುಮಾರು ಬಾರ್ಗಿನ್ ಮಾಡಿದ್ರು, ಅವ್ರು 400 ಹೇಳಿದರು. ಸೊ ನಾವು ಅಂದ್ಕೊಂಡ್ವಿ 400 ಜಾಸ್ತಿ ಆಗ್ತದೆ ಮಾರ ಅಂತ ಹೇಳಿ. ಸೊ 250ಗೆ ಡೀಲ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಭಾರಿ ಚಾಲು ಇದ್ದಾರೆ. ಸೊ ನಮ್ಮನ್ನು ಕೂರಿಸಿ ವೇಟಿಂಗ್ ಲಿಸ್ಟ್ ಎಲ್ಲ ಹಾಕಿದ್ದಾರೆ. ಸೊ ಅಂದರೆ ಇನ್ನೊಂದು 2 ದಿನ ಕೂರಿಸ್ಕೊಂಡು ಹೋಗುವ ಅಂತ. ಸೊ ಅಡ್ಡಿಲ್ಲ, 250. ಆ್ಯಕ್ಚುಲಿ ನೀವು ಯಾರಾದ್ರು ಬರೋರಿದ್ರೆ ನನ್ನ ಪ್ರಕಾರ ಅವ್ರೊಂದು 400 ಹೇಳ್ತಾರೆ, ನೀವೊಂದು 200ಗೆ ಮಾತಾಡಿ. ಅವ್ರು ಬಂದರೆ ಓಕೆ, ಬರಲಿಲ್ಲ ಒಂದು 50 ರೂಪಾಯಿ ಜಾಸ್ತಿ ಮಾಡಿ. ಜಾಸ್ತಿ ಇಲ್ಲ, ಒಂದು 20 ಮಿನಿಟ್ಸ್ ದಾರಿ ಇರೋದು ಅಷ್ಟೇ. ಬನ್ನಿ ನೋಡುವ. ನಮ್ದು ಹುಡುಗ ಫುಲ್ ಟಯರ್ಡ್ ಆಗಿದ್ದಾನೆ, ಏನು ಮಾಡಲಿಕ್ಕಿಲ್ಲ. ಸೊ ನಮ್ಗೆ ಮತ್ತೆ ಫುಲ್ ಖುಷಿ ಆಯ್ತು. ನಾವು ರಾಮನ್ ನೋಡುದಲ್ಲ, ಏನೋ ಒಂದು ಖುಷಿ. ಏನಂತೀಯ? ನಿನ್ಗೆ ಗಟ್ಟಿ ಮಾತಾಡಪ್ಪ. ಅವನಿಗೇನೋ ಗಟ್ಟಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ. ಸೊ ಇದೇ ನಿಜಾಮುದ್ದೀನ್ ಸ್ಟೇಷನ್. ಸರಿ ಕುಡಿ ಮಾರೆ. ಅದು ಆ್ಯಕ್ಚುಲಿ ಮಿಕ್ಸ್ ಫ್ರೂಟ್ಸ್ ಹೇಳಿದ್ದು, ಬಟ್ ಓಕೆ ಒಪ್ಕೊಂಡ. ಮಿಕ್ಸ್ ಫ್ರೂಟ್ಸ್ ಹೇಳಿದ್ವಿ, ಬಟ್ ಓಕೆ ಏನಂತ ಅಂದರೆ ಅಷ್ಟು ಬೆಸ್ಟ್. ನೀವೇ ಆ್ಯಕ್ಚುಲಿ ಇಲ್ಲಿ ಬಂದರೆ ಮಿಕ್ಸ್ ಫ್ರೂಟ್ಸ್ ಏನಾದ್ರು ತಗೊಂಡ್ರೆ ನನ್ನ ಪ್ರಕಾರ ಔಟ್ ಆಫ್ 10 2 ಕೊಡ್ಬೋದು ಅಷ್ಟೇ. ನಾರ್ಮಲ್ ಉಂಟಷ್ಟು. ಏನಂತೀರಾ? ತಾವೇನಂತೀರಾ? ಸೊ ಇವನಿಗೆ ಪರ್ಚೇಸ್ ಆಗ್ಬೇಕಂತ ಮಾಡ. ಅದಕ್ಕೆ ಯಾವ್ದು ಪರ್ಚೇಸ್ ನಿಮಗೆ? ಯಾವ ಪರ್ಚೇಸ್ ಅಪ್ಪ? ಯಾವ್ದಾದ್ರು ಆಗ್ತದೆ. अरे हो गया क्या? हमारे पास क्यों नहीं हो रहा है? 2 ಕಿಲೋಮೀಟರ್ ನಾವು ಓಡಿ ಲಾಸ್ಟಿಗೆ ಸಿಕ್ಕಿದ್ವಿ. ಆ್ಯಕ್ಚುಲಾಗಿ ಒಂದು ಟ್ರಿಪ್ಗೆ ಆಯಿತು ಡೆಲ್ಲಿ ಬಂದು ಅಲ್ವಾ. ಟಾಟಾ. ಸೊ ಗಾಯ್ಸ್, ಸುಮಾರು ಬಾರ್ಗಿನ್ ಮಾಡಿದ್ವಿ. ಈಗೊಂದು ಆ್ಯಕ್ಚುಲಿ 3:20 ಅಂದರೆ ಅವರ್ ಉಂಟು ಟ್ರೈನಿಗೆ ಹೋಗಲಿಕ್ಕೆ. ಹಾಗಾಗಿ ಅಲ್ಲಿ ತನಕ ಟೈಮ್ ವೇಸ್ಟ್ ಮಾಡೋದು ಬೇಡ. ಆ್ಯಕ್ಚುಲಿ ನಾವೇಂದರೆ ಫುಲ್ ಎಕ್ಸ್ಪೋಸ್ ಮಾಡಲಿಕ್ಕೆ ಹೇಳಿ ನಮ್ಮದು ನಿಶುಭಾಯ್ ಹಾಗೆ ನಾನೇನಂತ ಗೊತ್ತಿಲ್ಲಲ್ಲ. ಸೊ ಬಂದಿದ್ದೇವೆ. ಸೊ ಹೋಗಿ ಲಾಲ್ ಕಿಲಾ ತೋರಿಸ್ತಾರಂತ, ಆಮೇಲೆ ಇಂಡಿಯಾ ಗೇಟ್, ಮತ್ತೆ ಯಾವುದು ಹೇಳಿದ್ರು, ಯಾವುದು ಹೇಳಿದರು. ಸೊ ಅದನ್ನು ನಾವೊಂದು 500ಕ್ಕೆ ಫಿಕ್ಸ್ ಮಾಡಿದ್ದೇವೆ. ಆ್ಯಕ್ಚುಲಿ ಅವರು ಓಕೆ ಅಂದರು, 500ಕ್ಕೆ ವರ್ತು. ಸೊ ನೀವು ಆ್ಯಕ್ಚುಲಿ ಡೆಲ್ಲಿ ಬಂದರೆ ಬಾರ್ಗಿನ್ ಮಾಡಲಿಕ್ಕೆ ಅಲ್ಲಿ ಬಾರ್ಗಿನ್ ಮಾಡಿದರೆ ಏನೋ ವರ್ಕೌಟ್ ಆಗ್ತದೆ. ಓಕೆ ಬನ್ನಿ. ಯಾವುದೆಲ್ಲ ಒಂದು ಪ್ಲೇಸ್ ಉಂಟು ನಾನು ತೋರಿಸಲ್ಲ ಬ್ರೋ, ಯಾವುದೋ ಪ್ಲೇಸ್ ಎಲ್ಲ ತೋರಿಸಿ ಬಂದಿ ಫುಲ್. ಸೊ ಏನು ಹೆದರ್ಕೊಂಡಿದ್ದೀರಿ? ಏನಾಯ್ತು? ಏನಿಲ್ಲಲ್ಲ? ಅಡ್ಡಿಲ್ಲಲ್ಲ, ರೇಟ್ ಅಡ್ಡಿಲ್ಲಲ್ಲ? ಸೊ ರೇಟ್ ಅಡ್ಡಿಲ್ಲಂತೆ. ರೇಟ್ ಅಡ್ಡಿಲ್ಲ ಅಂದರೆ ಓಕೆ. ಫ್ರೆಂಡ್ಶಿಪ್ ಅಂದರೆ ಶೇರಿಂಗ್, ಲವರ್ ಅಂದರೆ ಕೇರಿಂಗ್. 8-9 साल. आप किधर से हो? हाँ ठीक है फ्लैट में रहते हैं आप? फ्लैट है गवर्नमेंट जॉब है आप? हाँ ठीक है हम लोग वही इधर से. ऐसी 14 गाड़ी है मेरी. हाँ ये 14वीं गाड़ी है. 14 गाड़ी है आपका? हाँ वो देखो वो फ्लैट. हाँ ठीक है, वो उधर है ना? आप तो बहुत मेहनत करते हो. हाँ बॉडी में बैठ जाएंगे. हाँ किराया खाते रहेंगे. करेंगे तब कुछ आगे. ನೋಡಿ ಎಷ್ಟು ಕಷ್ಟ ಪಡ್ತಾರೆ. ಅವ್ರದೊಂದು 6-7 ಗಾಡಿ ಉಂಟಂತೆ. ಸೊ ನಮ್ಗೆ ಖುಷಿ ಆಗ್ತದೆ ಒಂದು ಸ್ಟ್ರಗಲ್ ಮಾಡೋ ವ್ಯಕ್ತಿ ನೋಡುವಾಗ. ಏನಂತೀರಾ?
ಗೈಸ್ ನೋಡ್ತಾ ಇದ್ದೀರಲ್ಲ, ಇದೇ ಮಹಾತ್ಮ ಗಾಂಧಿ ಅವ್ರದ್ದು ಸಮಾಧಿ. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ ಯಾವ್ದು ವೇ ಅಂತ ಗೊತ್ತಾಗ್ಲಿಲ್ಲ, ಬಟ್ ನನ್ನ ಪ್ರಕಾರ ಆಚೆ ಸೈಡಲ್ಲಿ ಇರಬೇಕು. ಬನ್ನಿ ಆ ಸೈಡ್ ಹೋಗುವ. ಆ್ಯಕ್ಚುಲಿ ನಮ್ಗೆ ಯಾವ ಪ್ಲೇಸ್ ನಾವು ರಾಂಗ್ ಆಗಿ ಬಂತೇನೋ ಅಲ್ಲ, ನಾವು ರಾಂಗ್ ಆಗಿ ಬಂತೇನೋ ಅಲ್ಲ. ಹೌದು. ಹಾಂ, ಸೊ ನಾವು ರಾಂಗ್ ಆಗಿ ಬಂತು. ಸೊ ಬನ್ನಿ 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 ಬನ್ನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಆ್ಯಕ್ಚುಲಾಗಿ ಗ್ರೀನರಿಂದ ಫುಲ್ಲು ತುಂಬಿಕೊಂಡು ತೊಳಾಡ್ತಿದೆ ಮಾತ್ರ. ಹಾಂ, ಇದೇ ಎಂಟ್ರಿ ಇರಬೇಕು ಅಲ್ಲ ಬ್ರೋ? ಸೊ ಇದೇ ಎಂಟ್ರಿ ಇರಬೇಕು. ಮೇ ಬಿ ಟಿಕೆಟ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಇನ್ ಕೇಸ್ ಟಿಕೆಟ್ ಇದ್ರೆ ನಾನು ಮೆನ್ಷನ್ ಮಾಡ್ತೇನೆ ಈಗ ನಿಮಗೆ. ಸೊ ಟಿಕೆಟ್ ಇಲ್ಲ ಅಂದರೆ ಒಂದು 20 ರೂಪಾಯಿ ಉಳಿಯಿತು ನನ್ನ ಲೆಕ್ಕದಲ್ಲಿ. ಒಂದು ಜ್ಯೂಸ್ ಅಡ್ಡಿಲ್ಲಲ್ಲ? ಹಾಂ, ಜ್ಯೂಸ್ ಅಡ್ಡಿಲ್ಲಲ್ಲ? ಜ್ಯೂಸ ಏನು? ಓಕೆ ಡನ್, ಜ್ಯೂಸ್ ಅಂತ. ಲೆಟ್ಸ್ ಸಿ. ನನ್ನ ಪ್ರಕಾರ ಟಿಕೆಟ್ ಇಲ್ಲೇ ಇರಬೇಕು. ನಮ್ಮದು ಗಾಂಧೀಜಿಯವ್ರದ್ದು ಸಮಾಧಿ. ಸೊ ಫೈನಲಿ ಹತ್ರ ಬಂದ್ವಿ. ಏನು ಹೇಳ್ತೀರಾ ಬ್ರೋ? ಹ್ಞೂ ಹಾಂ, ಗೈಸ್ ಜಾಸ್ತಿ ನಿಲ್ಲಿಲ್ಲ, ಟೈಮ್ ಇರಲಿಲ್ಲ ನಮಗೆ. ನಮಸ್ಕಾರ ಹೊಡೆದು ಸೀದಾ ಹೊರಟು ಬಿಡ್ತು. ಕಾಲು ಬೇರೆ ಬಿಸಿ 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 ಆಗ್ತಾ ಉಂಟು. ಹಾಂ, ನಮಸ್ಕಾರ ಹೊಡೆದ್ಬಿಟ್ಟೆ ಗಾಂಧೀಜಿಗೆ. ನೆಕ್ಸ್ಟ್ ಯಾವಾಗ ಬರ್ತೀನಿ ಗೊತ್ತಿಲ್ಲ, ಬಟ್ ಬರುವಾಗ ಹೊಡೆದ್ಬಿಟ್ಟೆ ಒಂದೇ ಸಲ. ಸೊ ಗೈಸ್ ಈಗ ನೆಕ್ಸ್ಟ್ ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಅಷ್ಟು ನಮ್ಮ ಡ್ರೈವರ್ ಹತ್ರ ಕೇಳಬೇಕೀಗ ಎಲ್ಲಿ ಹೋಗೋದಂತ. ಹಾಂಟೆಡ್ ಹೌಸ್ ಅಂತೆ. ಸೊ ಎಲ್ಲ ಹಾಂಟೆಡ್ ಹೌಸಿಗೆ ಹೋಗುವ. ಹಾಂಟೆಡ್ ಹೌಸ್ ಆದ್ಮೇಲೆ ಹಾಂಟೆಡ್ ಹೌಸ್ ಅಲ್ಲ ಅದು? ಹಾಂ, ಓಕೆ, ಹಾಂಟೆಡ್ ಹೌಸ್ ಅಂತೆ. ಹೌಸಿ ಆಡ್ಲಿಕ್ಕೆ ಉಂಟು ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ದಾರೆ 6 ಗಂಟೆ ನಂತರ ಕ್ಲೋಸ್ ಅಂತ ಹೇಳಿದ್ದಾರೆ. ಸೊ ಡನ್. ಸೊ ಟಿಕೆಟ್ 25 ರೂಪೀಸ್, ಅದರಲ್ಲಿ ಟೋಟಲ್ 50 ರೂಪೀಸ್. ಎಲ್ಲ ಹೇಳ್ತಾರಪ್ಪ 6 ಗಂಟೆ ನಂತರ ಇಲ್ಲಿ ಯಾರು ಬರಬಾರ್ದಂತೆ. ಆ್ಯಕ್ಚುಲಿ 6 ಗಂಟೆ ನಂತರ ಯಾರು ಒಳಗೆ ಹೋದವ್ರು ಯಾರು ವಾಪಸ್ ಬರಲಿಲ್ಲ ಅಂತ ಸುಮಾರು ನ್ಯೂಸ್ ಎಲ್ಲ ಉಂಟಂತೆ, ಗೊತ್ತಿಲ್ಲ. ಬಟ್ ಸ್ಟಿಲ್ ಪ್ಲೇಸ್ ನೋಡುವಾಗ ನಮ್ಗೆ ಅನ್ಸದೆ ಬೇರೆ ಎಲ್ಲೋ ಬಂದಿದೆ ಅಂತ ಅನಿಸ್ತದೆ. ಅದು ಹೆದರಿಕೆ ಆಗ್ತದೆ ಮಾರೆ. ಎಷ್ಟೊತ್ತು ಗಂಟೆ 4 ಆಗ್ತಾ ಬಂತು, ಆದರೂ ಸಹ ಹೆದರಿಕೆ ಆಗ್ತದೆ. ಬಟ್ ನಾನು ಹೆದರುದಿಲ್ಲ, ಯಾಕೆ ಹೇಳಿ, ನಾನು ನಂಬುದು ಕೊರಗದ ಜನ ಅಲ್ಲ. ಸೊ ಹಾಗಾಗಿ ಆಗಲ್ಲ, ನಂಬುದಿಲ್ಲ. ಅದು ರಿಸ್ಕ್ ಯಾಕೆ ನಮಗಲ್ಲ, ರಿಸ್ಕ್ ತಗೊಳ್ಬೇಕು ಆದರೆ ಎಳ್ಕೊಳ್ಬಾರ್ದು ಅಂತ ನಮ್ಮ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಅದನ್ನೇ ಪಾಲಿಸಿ ಮಾಡೋದು. ಸೊ ಹಾಯ್ 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 ನೋಡಿ, ಸತ್ಯ ಅಂತೆ ನೋಡಿ, ಸತ್ಯ. ಹಾಂ, ಸೊ ಪ್ಲೇಸ್ ನೋಡಿದ್ರು ಉಂಟಲ್ಲ, ಆ್ಯಕ್ಚುಲಿ ಒಂದ್ಸಲ ಬರ್ಬೇಕು ಮತ್ತೆ. ನೋಡಿ ನೋಡಿ, ಇಲ್ಲಿ ಭೂತ ಇರೋದು ಆದರೂ ಸಹ ಇಷ್ಟು ಚಂದ ಮಾಡಿದ್ದಾರೆ. ಹಾಂ, ಹೇಯ್ ನಮ್ಮೂರು ಸೈಡ್ ಬಾರ. ಹಾಂ, ಗೊತ್ತಾಯ್ತಾ? ನಿಂದಲ್ಲ ಅಹಂಕಾರ, ನಮ್ಮ ಕೊರಗಜ್ಜೆ 2 ನಿಮಿಷದಲ್ಲಿ ನೀರು ಮಾಡಿ ಹಾಕ್ತಾರೆ. ಏನಂತೆ? ಹಾಂ, ನಮ್ಮೂರು ಸೈಡ್ ಬರ್ಬೇಕು ಇಂಥ ಭೂತಗಳಲ್ಲ. ನಮ್ಮ ಕೊರಗಜ್ಜೆ ಉಂಟಲ್ಲ 2 ನಿಮಿಷದ 2 ಪೆಟ್ಟಲ್ಲಿ ಸರಿ ಮಾಡಿ ಹಾಕ್ತಾರೆ. ಏನಂತೆ ಬ್ರೋ? ಹಾಂ, ನಾವು ಫುಲ್ ನಂಬ್ತೇವಪ್ಪ. ಪ್ರಕಾರ ಇದೇ ಮರದಲ್ಲಿ ಕೂತ್ಕೊಂಡಿರ್ಬೋದೇನೋ ಮಾರೆ ಮೆಲ್ಲ. ಹಾಂ, ಏನಂತೀಯ ಬ್ರೋ? ಕೂತ್ಕೊ ಮಾರೆ, ನಿನಗೂ ಬೇಕಾಗ್ತದೆ. ನಿನಗೂ ಬೇಕಾಗ್ತದೆ. ಇದು ಯಾರಿದು ಬೈ ಲವ್ ಬರ್ಡ್ಸ್ ಕೊಟ್ಟಿದ್ದಾರೆ ಮಾರೆ? ಹಾಂ, ಏನು ಲವ್ ಬರ್ಡ್ಸ್ ಯಾರು ಕೊಟ್ಟಿದ್ದು? ಗೈಸ್ ಯಾರನ್ನು ಗೊತ್ತಿಲ್ಲ, ಒಂದು ಲವ್ ಬೈಕ್ ಕೊಟ್ಟಿದ್ದಾರೆ. ಸೊ ಅದನ್ನು ಇವತ್ತು ಡೀಲ್ ಮಾಡುವ. ಸೊ ಗೈಸ್ ಇದೊಂದು ಫಸ್ಟ್ ಒಂದು ಇಂಟರ್ನ್ಯಾಷನಲ್ ನ್ಯಾಷನಲ್ ಒಂದು ನಂದು ವ್ಲಾಗಿಂಗ್ ಫಸ್ಟ್ ಟೈಮ್ ನಿಮಗೋಸ್ಕರ ಒಂದು ಮಾಡ್ತಿದ್ದೇನೆ.
ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲೇಬೇಕು ನೀವು. ಆ್ಯಕ್ಚುಲಿ ಯಾಕೆ ಆಗೋದಿಲ್ಲ ನೀವು? ಶಿವ್ ಬನ್ನಿ, ನಮ್ಮೊಟ್ಟಿಗಿದ್ದಾರೆ ನಿಶ್ವಲ್ ಅಂತೇಳಿ, ಒಂದು ಒಳ್ಳೆಯ ಒಂದು ಪಾರ್ಟ್ನರ್ ಅಂಬೋದು, ಒಂದು ಟ್ರಾವೆಲಿಂಗ್ ಪಾರ್ಟ್ನರ್. ಸೊ ತುಂಬ ಖುಷಿ ಆಯಿತು. ಗಾಯ್ಸ್ ಕಟ್ ಮಾಡೋ ಫೋನು. ಸೊ ಹಾಗಾಗಿ ಅವರೊಂದು ಪ್ರೀತಿ, ಒಂದು ಉತ್ಸಾಹ ಉಂಟಲ್ಲ ನನಗಿಂತ ಜಾಸ್ತಿ ಉಂಟಂತ ಗೊತ್ತಾಗಿದೆ. ಸೊ ಬನ್ನಿ, ನೋಡಿ 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 ಬುರ್ಜ್ ಖಲೀಫಾ ನೋಡಿ. ಬುರ್ಜ್ ಖಲೀಫಾ ಎಂತದ್ದು? ಯಾವ್ದು ಇದು? ನೆಗರ್ ಬೇಡ ಬಾರ, ಗೊತ್ತಿಲ್ದೇ ಮಾತಾಡೋಕೆ. ಸೊ ಯಾವ್ದು ಹೇಳ? ನಂಗೆ ಗೊತ್ತಿಲ್ಲ. ಯಾವ್ದು ಹೇಳ? ಸೊ ನನಗೆ ಟೆಕ್ಸ್ಟ್ ಮಾಡ್ತೀವಿ ಯಾವ್ದು ನಿಂಗೆ ಗೊತ್ತಿಲ್ಲ? ಗೊತ್ತಿಲ್ಲ, ಹೇಳ. ಯಾವುದು ಭೂತಗಳಿತ್ತು ಅಷ್ಟೇ ಗೊತ್ತಿಲ್ಲ ನಿಂಗೆ. ಯಾವುದು ಭೂತಕ್ಕೆ ಸಾಯ್ಬೇಕಂತಿದ್ರೆ ಏನಾದರೂ ಮಾಡಿ ಇದು ಒಳಗಡೆ ಬಂದು ಕೂತ್ಕೊಂಡ್ರೆ ಸಾಕು. ಫ್ರೀಯಲ್ಲಿ ಸಾಯ್ತೀರಿ, ಬಾಡಿ ಸಹ ಸಿಗುವುದಿಲ್ಲ ಅಂತ. ಸತ್ಯ ಸತ್ಯ. ಗಾಯ್ಸ್ ದಿಸ್ ವ್ಯೂ ಅಲ್ಟಿಮೇಟ್ ಆಗಿ ಉಂಟು ಗಾಯ್ಸ್. ಸೊ ನೀವು ಪೈಸು ವಸೂಲು 50 ರೂಪಾಯಿ ನೋಡಿ ಗಾಯ್ಸ್. ಅಲ್ಲಿ ನೋಡಿ ಪಾರಿವಾಳ ನೋಡಿ, ನೋಡಿ ಅಲ್ಲಿ ನೋಡಿ ಪಾರಿವಾಳ ನೋಡಿ ಅಲ್ಲಿ. ಸೊ ನೈಸ್. ಇದು ಪಾರಿ ನೋಡಿ ನೋಡಿ 50 ರೂಪಾಯಿ ಒಳ್ಳೆ ಹೋಗ್ತದೆ, ಚಳಿ ಹೋಗ್ತದೆ ನೋಡಿ ಗಾಯ್ಸ್. ಅದು ಹೇಳುದು ನೋಡಿ, ಇಲ್ಲೊಬ್ರು ಯಾರೋ ಕೂತ್ಕೊಂಡಿದ್ದಾರೆ ಗಾಯ್ಸ್. ಬನ್ನಿ. ಮಸ್ಜಿದೆ, ಮಸೀದಿ ಉಂಟಂತೆ, ಬನ್ನಿ. ಮಸ್ಜಿದ್ ಹೇಳ್ತಾರೆ, ಚಪ್ಪಲ್ ಹೊರಗಿಟ್ಟು ಬರಬೇಕು. ಆ್ಯಕ್ಚುಲಾಗಿ ಇಲ್ಲಿ ಕುರಾನೆಲ್ಲ ಓದ್ತಾ ಇರಬೇಕು ನಂತರ. ಅವ್ರ ನಂಬಿಕೆಗೆ ನಾವು ಆ್ಯಕ್ಚುಲಿ ಬೆಲೆ ಕೊಡ್ಬೇಕು. ಗೈಸ್ ಅಲ್ಲಿ ಹೋದರೆ ಆ್ಯಕ್ಚುಲಿ ಅಲ್ಲೆಲ್ಲ ನಾ ಈಗ ಪ್ಲೇಸ್ ತೋರಿಸ್ಕೊಡ್ದೆ, ಅಲ್ಲೆಲ್ಲ ನಮಾಜ್ ಮಾಡ್ತಾರಂತೆ. ತುಂಬ ಜನ ಅಲ್ಲಿ ಪ್ರೇಯರ್ ಮಾಡ್ತಾರೆ. ಆ್ಯಕ್ಚುಲಿ ನಂಗೆ ಅದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನೋಡುವಂಥ ಪ್ಲೇಸೇ. ಹಾಗೆ ಒಬ್ರು ಹೇಳ್ತಾರೆ ಇಲ್ಲಿ 6 ಗಂಟೆ ತನಕ ಯಾರು ಬರಬಾರ್ದು ಅಂತ ಹೇಳ್ತಾರೆ. ಈಗ ಇವರೊಬ್ರು ಹೇಳ್ತಿದ್ರು 6 ಗಂಟೆ ತನಕ ಬರ್ಬೋದು, ಆದರೆ ಯಾರು ಬಿಡುವುದಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ನಂಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗಲಿಲ್ಲ. ಆ್ಯಕ್ಚುಲಿ ನಮ್ಮ ಟ್ರೈನಿಗೆ ಹೇಗೂ ಲೇಟ್ ಆಗ್ತಾಯಿಲ್ಲ, 6:20ಕ್ಕೆ ಟ್ರೈನು. ಸೊ ಹಾಗಾಗಿ ಬೇರೆ ಒಂದು ಸೈಡು ಲಾಲ್ ಕಿಲಾ ಹೇಳಿದಲ್ಲ ಅವರು. ಲಾಲ್ ಕಿಲಾ ಒಂದು ಹೋಗ್ಲಿಕ್ಕೆ ಉಂಟು. ಸೊ ಈ ಲಾಲ್ ಕಿಲಾ ಹೋಗಿ ಅದನ್ನು ಕ್ಯಾಪ್ಚರ್ ಮಾಡಿ ನಾನು ವಿಡಿಯೋ ಹಾಕಿದೆ ನೋಡಿ. ಪ್ಲೀಸ್ ಇನ್ನೊಂದು 1,000 ವಾಚ್ ಅವರ್ ಬೇಕು. ಅದಾದ ಮೇಲೆ ನನಗೆ ರೆವೆನ್ಯೂ ಸ್ಟಾರ್ಟ್ ಆಗ್ತದೆ. ಸೊ ಅಲ್ಲಿ ಬಂದಿರೋದು ದುಡ್ಡನ್ನು ಗ್ಯಾರಂಟಿ ನೆಕ್ಸ್ಟ್ ಎಕ್ಸ್ಪ್ಲೋರ್ ಫುಲ್. ನೀವು ಯಾವ ಕಮೆಂಟ್ ಹಾಕ್ತೀರ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೇನೆ. ಸೊ ನಿಮ್ಮ ಸಪೋರ್ಟ್ ಬೇಕು. ಜೈ ಕರ್ನಾಟಕ ಮಾತೆ. ನೆಕ್ಸ್ಟ್ ಯಾವುದೀಗ ಯಾವ್ದು ಬಾಗೀಗ? ಇಂಡಿಯಾ ಗೇಟ್. ಓಕೆ, ಇಂಡಿಯಾ ಗೇಟ್ ಅಂತೆ. ಇಂಡಿಯಾ ಗೇಟ್. ಸೊ ಸಿ ಯು ಸೂನ್. ಸೊ ಗಾಯ್ಸ್ ಇದೆ ಯಾವ್ದು ಹೇಳು, ಯಾವುದಿದು? ಎಂತ ಡೆಲ್ಲಿ ಅಂತ ಗೊತ್ತು, ಬೇರೆ ಇದೇನಿದು ಇದು? ಖರ್ಜೂರನಾ? ಯಾವನ ಮಾರಿ ನೀನು? ನಿಂಗೆ ಜನರನ್ನ ಎಷ್ಟಿದ್ಕೆ ಅಂದೇಳಿ ನಾನು ಹಿಂಗೆ ವಿಡಿಯೋ ಮಾಡೋದು. ಇದಕ್ಕೆ ಹೇಳುದು ರೆಡ್. ಸೊ ಗೈಸ್ ಇದಕ್ಕೆ ಹೇಳ್ತಾರೆ ಕೆಂಪು ಕೋಟೆ. ಕೆಂಪು ಕೋಟೆ. ಸೊ ಅವಾಗಿಂದ ಖಾಲಿ ಮಸೀದಿ ಸುತ್ತಾ ಇದ್ದೇವಪ್ಪ. ಯಾಕಂತ ಗೊತ್ತಿಲ್ಲ ಅಲ್ವಾ? ಮಸೀದಿ ಸುತ್ತಾ ಇದ್ದೇವೆ. ಸೊ ಹೋಗೋಣ, ನೋಡೋಣ. ವಾವ್, ನೋಡಿ ನಮ್ದು ಹುಡುಗ ಅಂತೂ ಪಂಚೆ ಹಾಕ್ಲಿಕ್ಕೆ ಬಿಡ್ಲಿಲ್ಲ. ನೋಡಿ ಸ್ಟೈಲ್ ನೋಡಿ ನಮ್ಮ ಜನದ್ದು. ಏನಪ್ಪ ಇದು ಸ್ಟೈಲ್ ನಿಂದು? ಏನಿದು? ಏನಿದು? ಸೊ ಗೈಸ್ ಏನಂದರೆ ಗಂಟಿಂದ ಕೆಳಗಿಡ್ಬೇಕಂತೆ ಬಟ್ಟೆ ಎಲ್ಲ. ಸೊ
ಚಡ್ಡಿ ಗಿಡ್ಡಿ ಎಲ್ಲ ಹಾಕ್ಬೋದು. ಏನಿದು ಅವಸ್ಥೆ ಏನಿದೆ? ಸೊ ಗೈಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫುಲ್ ಪಂಚಲ್ಲಿ ಹೇಗೆ ತೋರ್ತಾನಂತ. ನಮ್ಮಂತ ತುಳುನಾಡಲ್ಲಿರೋರಿಗೆ ಇದೆಲ್ಲ ಪ್ಲೇಸ್ ಎಲ್ಲ ಉಂಟಲ್ಲ ಅಷ್ಟು ಇಷ್ಟ ಆಗುದಿಲ್ಲ. ಏನಂತೀರಾ? ಪಂಚೆ ನೋಡ್ಬೇಕು ಮಾರ. ಅಯ್ಯೋ ದೇವ, ತೆಗ್ಬಿಟ್ಟ ಪಂಚೆ. ಪಂಚೆ ಓ ಇದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ಅಲ್ಲ ಒಬ್ರು. ಏನಂತೀರ? ನಮ್ಮಂತ ತುಳುನಾಡಲ್ಲಿರೋರಿಗೆ ಇದೆಲ್ಲ ಅಷ್ಟು ಪಕ್ಕದಲ್ಲಿ ಇಷ್ಟ ಆಗುದಿಲ್ಲ. ಏನಂತೀರ? ಹೌದಲ್ವಾ? ಮತ್ತೆ ಇದಕ್ಕೆ ಹೇಳಿದ್ರು ನಾವು ತುಳುನಾಡಲ್ಲಿ ಅಷ್ಟು ಪಕ್ಕ ಇದೆಲ್ಲ ಮಾಡಬಾರ್ದು. ಏನಂತೀಯ? ಅದಕ್ಕೆ ಏನು ಮಾಡ್ಬೇಕು ನಾವು? ಮಾಡ್ಲಿಕ್ಕೆ ಏನಿಲ್ಲ, ಜಾಗ್ರತೆಯಿಂದ ಹೋಗಿ ಜಾಗ್ರತೆಯಿಂದ ಬರಬೇಕು. ನಮ್ಮೂರಲ್ಲ, ಅದು ನಾವು ಎಲ್ಲೋದು ಬದುಕ್ತೇವೆ, ಅದು ಪ್ರಶ್ನೆ ಬೇರೆ. ಏನಂತೀರಾ? ಈಗ ನಮ್ದೀಗ ಫುಲ್ ಐಷಾರಾಮಿ ಗಾಡಿ ಉಂಟು. ಸೊ ಹೋಗುದೀಗ AC ಫುಲ್ AC ಇದರಲ್ಲಿ. ಬಾಯ್ ಚಲಂಗೆ. AC ಹಾಕಿಡ್ರಿ ಮರ, AC ಹಾಕಿ. ಕಲರ ಏನಂತೀಯ? सही लगा? अभी हम लोग अंदर गया, बहुत आदमी था, फिर भी अच्छा हुआ. जय तुलुनाड, जय कर्नाटक. हमारा नहीं रे, ठीक है ना? नहीं. तो हमारा भाई ने अच्छा करके सब जगह लेके आया सेफली. थैंक यू सो मच भाई. आपका नाम? शिवा. माय नेम इज पृथ्वी. एक बार हमारा किधर मुल्लुक में एक है, मतलब तुड़ में बात करते हैं हम लोग बोलते हैं मतलब एड, मतलब हम लोग खुशियान, मतलब क्या बोलते हैं? खुश हुआ हमको, हम लोग एड बोलते हैं. तो थैंक यू सो मच. थैंक यू भाई. फिर आए तो जल्द पक्का आएगा मैं इधर, तो तब आप मिलेगा ना? ओके, थैंक यू सो मच. बाय बाय. मिलेंगे. ओके. ಸೊ ಇಲ್ಲಿ ಸೊ ಆ್ಯಕ್ಚುಲಿ ತುಂಬ ಖುಷಿ ಆಯ್ತು ಮಾತ್ರ. ಒಂದು 2-3 ಸೈಡ್ ಹೋಯಿತು, ಬಟ್ ಅಡ್ಡಿಲ್ಲ. ಲೈಕ್ ಒಂದು 500 ರೂಪಾಯಿಗೆ ಎಲ್ಲಿ ತಿರ್ಗಿಸ್ಬೋದು, ಸುಮಾರು ಪ್ಲೇಸ್ ತಿರ್ಗಿಸಿದ್ದಾರೆ. ಸೊ ಅಡ್ಡಿಲ್ಲ. ಸೊ ಆಗ್ಬೋದು. ನಿಂಗೆ ಯಾವುದು? ಕಿತ್ನಾ ಬಾಯ್? ಚೇಂಜ್ ಏನಾ? ಚೇಂಜ್ ಏನಪ್ಪ ನೋಡಪ್ಪ, ಸರಿ ಕುಡಿ, ಗೊತ್ತಾಯ್ತಲ್ಲ. ಸೊ ನಮ್ದೀಗ ಟ್ರೈನ್ 6:22ಕ್ಕೆ ಟ್ರೈನು. ಅಲ್ಲಿ ತನಕ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತದೆ. ಇವನೊಟ್ಟಿಗೆ ಲವರೊಟ್ಟಿಗೆ ಮಾತಾಡ್ತಿರ್ತಾನೆ ಮಾರ, ಅದು ಯಾರಿಗೆ ಬೇಕು? ಸೊ ಗೈಸ್ ಇವತ್ತೆಲ್ಲ ಆಲ್ಮೋಸ್ಟ್ ತಿರುಗಿ ಆಯಿತು. ಸೊ ಈಗ ನೆಕ್ಸ್ಟ್ ನಮ್ಮದು ಟ್ರಿಪ್ ಇರುವಂಥದ್ದು ಅಯೋಧ್ಯೆಗೆ. ಸೊ ಸ್ಟೇ ಟ್ಯೂನ್ಡ್. ಸೊ ನೆಕ್ಸ್ಟ್ ನಂದು ಬ್ಲಾಗ್ ಬರ್ತದೆ ಅಯೋಧ್ಯೆದು. ಸೊ ಎಂಟು ತನಕ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ, ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮನ್ನು ಸಣ್ಣ ಕ್ರಿಯೇಟರ್ನವ್ರನ್ನ ನೀವು ಲೈಕ್ ಒಂದು ಸಪೋರ್ಟ್ ಮಾಡಿದರೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಬಿಡ್ಬೋದು. ಇಲ್ಲಿ ತನಕ ಬಂದಿದ್ದೀರಾ ಮಾರೆ, ಡೆಲ್ಲಿ ತನಕ ಬಂದು ಒಂದು ಕಂಟೆಂಟ್ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಜೈ ತುಳುನಾಡು, ಜೈ ಕರ್ನಾಟಕ, ಮತ್ತು ಹಾಗೆ ಜೈ ಶ್ರೀರಾಮ್.